ಇನ್ನು ಸಂಪುಟ ಪುನರ್ರಚನೆ ಇಲ್ಲ ಅಂತ ಹೈಕಮಾಂಡ್ ಹೇಳ್ತಿದೆ. ಶಾಸಕರು ಅವಕಾಶ ಸಿಕ್ಕರೆ ನಾವು ರೆಡಿ ಅಂತ ಹೇಳಿಕೆ ಕೊಡ್ತಿದ್ದಾರೆ. ಈ ಮಧ್ಯೆ ಎಐಸಿಸಿ ತರಿಸ್ಕೊಂಡಂತ ವರದಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಏನು ವರದಿ ತರಿಸ್ಕೊಂಡಿದೆ ಎಐಸಿಸಿ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸಂಪುಟ ಸರ್ಜರಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೊಂದು ಚರ್ಚೆ ಗರಿಗೆದರಿದೆ. ಕೆಲವು ಸಚಿವರ ಎದೆ ಬಡಿತ ಜಾಸ್ತಿ ಆಗ್ತಾ ಇದ್ರೆ ಇನ್ನು ಕೆಲವು ಶಾಸಕರ ಆಸೆ ಚಿಗುರಿದೆ. ಹೀಗಾಗಿ ನಾಯಕರು ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ ದೆಹಲಿಯಲ್ಲಿ ಭಾರೀ ಕಸರತ್ತು ನಡೆಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಮಾತ್ರ ಸಂಪುಟ ಪುನರ್ರಚನೆ ಸದ್ಯಕ್ಕಿಲ್ಲ ಅಂತಿದೆ. ಹಿರಿಯ ಸಚಿವರಿಂದ ವರದಿ ತರಿಸಿಕೊಂಡ ಹೈಕಮಾಂಡ್. ಸಚಿವರಿಗೆ ಹೈಕಮಾಂಡ್ ಪಂಚ ಪ್ರಶ್ನೆ, ಏನಿದರ ಒಳಗುಟ್ಟು? ಸಂಪುಟ ಪುನಾರಚನೆ ಸದ್ಯಕ್ಕಿಲ್ಲ ಎನ್ನುತ್ತಲೇ ಕಾಂಗ್ರೆಸ್ ಹೈಕಮಾಂಡ್ ವರದಿಯೊಂದನ್ನ ತರಿಸಿಕೊಂಡಿದೆ. ಇಲಾಖೆ ಪ್ರಗತಿ ಪ್ರಶ್ನಾವಳಿಯ ರಿಪೋರ್ಟ್ ಕಾಂಗ್ರೆಸ್ ವರಿಷ್ಠರ ಕೈ ಸೇರಿದೆ. ಮೂಲಗಳ ಪ್ರಕಾರ ಟಾರ್ಗೆಟ್ ಆಗಿದ್ದ 7-8 ಸಚಿವರ ಬಗ್ಗೆ ವರದಿಯಲ್ಲಿದೆ. ಹಾಗಿದ್ರೆ ಸಚಿವರ ಹಣೆಬರಹ ಬರೆಯುವ ಪಂಚ ಪ್ರಶ್ನೆಗಳ ಬಗ್ಗೆ ತೋರಿಸ್ತೀವಿ ನೋಡಿ. ನಿಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಎಷ್ಟು ಬಾರಿ ಕೆಡಿಪಿ ಸಭೆ ನಡೆಸಿದ್ದೀರಾ? ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜೊತೆ ಎಷ್ಟು ಸಭೆ ಮಾಡಿದ್ದೀರಾ? ಸಚಿವರಾದ ಮೇಲೆ ತಮ್ಮ ಇಲಾಖೆಯಲ್ಲಿ ಏನೇನು ಸುಧಾರಣೆ ಮಾಡಿದ್ದೀರಾ? ಪಕ್ಷ ಬಲವರ್ಧನೆಗೆ ಈ ಸುಧಾರಣೆ ಹೇಗೆ ಸಹಾಯವಾಗಿದೆ? ಜಿಲ್ಲಾವಾರು ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದೀರಾ? ಉಪಚುನಾವಣೆ ಲೋಕಸಭಾ ಚುನಾವಣೆಗಳಲ್ಲಿ ನಿಮ್ಮ ಕೊಡುಗೆ ಏನು? ಸರ್ಕಾರದ ಸಮರ್ಥನೆಗೆ ತಾವು ಮಾಡಿರುವ ಕಾರ್ಯಗಳು ಏನೇನು? ಹೀಗಂತ 5 ಪ್ರಶ್ನೆಗಳನ್ನು ಹೈಕಮಾಂಡ್ ಸಚಿವರ ಮುಂದಿಟ್ಟಿದೆ. ಆದ್ರೆ ಸದ್ಯಕ್ಕೆ ಪುನಾರಚನೆ ಇಲ್ಲ ಅಂತ ಸಿಎಂ ತೆರೆ ಎಳೆದಿದ್ದಾರೆ. ಬಿ ನಾಗೇಂದ್ರ ಸಚಿವ ಸ್ಥಾನ ಕೊಡ್ತೀವಿ, ಆದ್ರೆ ತಕ್ಷಣಕ್ಕಿಲ್ಲ ಎಂದಿದ್ದಾರೆ. ಸರ್, ಇದು ಕ್ಯಾಬಿನೆಟ್ ಏನ್ ಚರ್ಚೆ? ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಚರ್ಚೆ ನಾವು ಮಾಡ್ತಾ ಇಲ್ಲ ಈಗ ನಾಗೇಂದ್ರ ಅವ್ರನ್ನೇನೋ ಒಬ್ಬರನ್ನಾದ್ರೂ ತಗೊಳ್ತಾರೆ ಅನ್ನೋ ಸುದ್ದಿ ಸರ್. ನಾಟ್ ಇಮಿಡಿಯೇಟ್. ಈ ಮಧ್ಯೆ ಸಿಎಂ ಬಳಿ ಹೆಚ್ಚುವರಿ ಖಾತೆಗಳ ಹಂಚಿಕೆ ಬಗ್ಗೆನೂ ಚರ್ಚೆ ನಡೀತಾ ಇದೆ. ಹಲವು ನಾಯಕರು ಒಂದೊಂದು ಟವಲ್ ಹಾಕಿ ಕಾದು ಕುಳಿತಿದ್ದಾರೆ. ಇವರ ಆಸೆಗಳಿಗೆ ಡಿಸಿಎಂ ಡಿಕೆ ತಣ್ಣೀರು ಎರಚಿದ್ದಾರೆ. ನನಗೆ 100% ನಂಬಿಕೆ ಇದೆ. ಖರ್ಗೆ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಡಿಕೆ ಇವರೆಲ್ಲ ನಮಗೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಖಂಡಿತ ನನಗೆ ಈ ಬಾರಿ ಪುನರ್ರಚನೆ ನನಗೆ ಸಿಗ್ತದೆ. ಮುಖ್ಯಮಂತ್ರಿ ಮಂತ್ರಿನಲ್ಲಿ ನಾನು ಇದ್ದೀನಿ, ಕೊಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಬಾಲಕೃಷ್ಣ ಅವರು ಒಬ್ಬ ಸೀನಿಯರ್ ಆಗಿ ಒಬ್ಬ ಶಾಸಕರಿದ್ದಾರೆ. ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ತೀವಿ. ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡ್ತೀನಿ, ಇಲ್ಲ ನಾನು ತಾಲೂಕಿನ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅಂತ ಸಂದರ್ಭ ಈಗ ಹಾಗೆ ಇರುವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಸಂಪುಟ ಪುನರ್ರಚನೆ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಆದ್ರೆ ಸದ್ಯ ಸಂಪುಟದಲ್ಲಿ ನಾಗೇಂದ್ರ ಅವರಿದ್ದ ಖಾತೆ ಖಾಲಿ ಇದೆ. ಜೊತೆಗೆ ಸಿಎಂ ಬಳಿ ಇರುವ ಹೆಚ್ಚುವರಿ ಖಾತೆಗಳ ಮೇಲೆ ಶಾಸಕರ ಕಣ್ಣು ಬಿದ್ದಿದೆ. ನಿಜಕ್ಕೂ ಸಂಪುಟ ಸರ್ಜರಿ ಆಗುತ್ತಾ ಅನ್ನೋದು ಸಸ್ಪೆನ್ಸ್. ಬೆಂಗಳೂರಿನಿಂದ ಪ್ರಸನ್ನ ಜೊತೆ ಹರೀಶ್, ಟಿವಿ9 ನವದೆಹಲಿ.